ಬಿಟ್ರೆ ಬೇರೆ ಗತಿ ಇಲ್ಲ. ಕಾಪಾಡು ಕಾಪಾಡು ಅಂತ ಕೈಲಾಸಕ್ಕೆ ಬಂದ್ರೆ ನೀ ಬಂದಿರೋ ಜಾಗಕ್ಕೆ ಹೋಗು ಅಂತ ನನ್ನನ್ನ ತಳ್ಬಿಟ್ಟಿಯ. ನಿಜವಾಗ್ಲೂ ನೀನ್ ದೇವ್ರ? ನಮ್ಮವ್ವೆ ಹೇಳ್ತಾಳೆ, ಸತ್ ಹೆಣಕ್ಕೂ ಒಂದು ಆಸೆ ಇರುತ್ತೆ ಅಂತ. ಸುಟ್ಟು ಬೂದಿ ಆದ್ಮೇಲೂ ನಿನ್ನ ಅಂಗೈಯಲ್ಲಿ ವಿಭೂತಿ ಆಗ್ಬೇಕು ಅಂತ. ಸ್ಮಶಾನದಲ್ಲಿ ಮಣ್ಣೊಳಗಡೆ ಮಣ್ಣಾದ್ಮೇಲೂ ನಿನ್ನ ಕಾಲಡಿಯಲ್ಲಿ ಧೂಳಾಗ್ಬೇಕು ಅಂತ. ಯಾಕೆ? ಯಾವ ಸೌಭಾಗ್ಯಕ್ಕೆ? ಓಂ ನಮಃ ಶಿವಾಯ ಅಂತ ನಿನ್ಗೆ ಯಾಕೆ ಪೂಜೆ ಮಾಡ್ಬೇಕು? ನೀನ್ ಈ ಭೂಮಿ ಮೇಲೆ ಇರಬಾರ್ದು. ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏಳು ಮೇಲೆ, ಏಳು ಮೇಲೆ. ರಾಮ ನಿಲ್ಲು. ನನ್ ತಡಿಬೇಡಿ ಸ್ವಾಮಿ. ಈ ಶಿವನಿಗಿದೆ ಸರಿಯಾದ ಜಾಗ. ಇವನು ಯಾರ ಕಣ್ಗೂ ಬೀಳ್ಬಾರ್ದು. ಇನ್ಮೇಲೆ ಯಾರು ಇವನ ಕೈ ಮುಗಿಬಾರ್ದು ಅಂತ ಸ್ಥಳಕ್ಕೆ ಇವನ್ನ ಹಾಕ್ಬಿಡ್ತೀನಿ. ನಿನ್ನ ಕಲ್ಲೇಟಿಗೆ ಆ ಪರಶಿವ ಮೆಚ್ಚಿ ಓಡಿ ಬಂದು ನೀನು ಬೇಡಿದ ವರವನ್ನು ಕೊಡಲಿಲ್ಲವೇ? ಕೊಟ್ಟ. ಕೈಯಲ್ಲಿ ಕೊಟ್ಟಿದ್ದನ್ನ ಬಾಯಲ್ಲಿ ಕಿತ್ಕೊಂಡ ಅನ್ನೋ ಹಾಗೆ ನಾನು ಎಷ್ಟೊಂದು ಕಷ್ಟಪಟ್ಟು ಕೈಲಾಸಕ್ಕೆ ಹೋದ್ರೆ ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು ಅಂದ್ಬಿಟ್ಟ. ಇವನ್ನ ನನ್ನ ಮಾತು ಕೇಳು. ಆ ಪರಮಾತ್ಮ ನಂಬಿದವರನ್ನೆಂದೂ ಕೈ ಬಿಡುವುದಿಲ್ಲ. ಮೊದಲು ನಿನ್ನ ಬಾಹುಬಂಧನದಿಂದ ಆ ಪರಮಾತ್ಮನನ್ನು ಬಿಡುಗಡೆ ಮಾಡು. ಬಿಡು ರಾಮ, ಬಿಡು ರಾಮ, ಬಿಡು ರಾಮ. ಬಿಡ್ತೀನಿ ಸ್ವಾಮಿ. ನನಗೆ ಮಾಲೆ ಹಾಕಿದ್ದ ಹೆಣ್ಣನ್ನ ನಾನು ಉಳಿಸ್ಕೋಬೇಕು. ಆ ಮಂತ್ರವಾದಿ ಹಣೆ ಬರನ ನಾನು ಅಳಿಸ್ಬೇಕು. ನನ್ನ ಹೆತ್ತವರ ಕನಸು ನನಸಾಗಬೇಕು. ನನ್ನ ದಡ್ಡ ಅಂತ ಊರಿಂದ ಆಚೆ ಹಾಕಿದ್ ನಮ್ಮ ಊರಿನ ಜನ ಬಲಾರೆ ಕುಳ್ಳ ಅಂತ ನನ್ನ ಹೊಗಳಬೇಕು. ಇದಕ್ಕೆಲ್ಲ ನೀವು ವರ ಕೊಡ್ತೀರಾ? ತಥಾಸ್ತು. ಓಂ ನಮಃ ಶಿವಾಯ. ಧನ್ಯ ರಾಮ, ಧನ್ಯ. ನಾಳೆಯೇ ವೈಶಾಖ ಶುದ್ಧ ಹುಣ್ಣಿಮೆ, ಚಂದ್ರಗ್ರಹಣ. ಗ್ರಹಣ ಕಾಲದಲ್ಲಿ ರಾಜಕುಮಾರಿಯನ್ನು ತಾಯಿ ರುಂಡಮಾಲನಿಗೆ ಬಲಿ ಕೊಡಲು ವ್ರತ ತೊಟ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ ಆ ಮಾಂತ್ರಿಕ ಕಿಂಕಣಿ ಶರ್ಮ. ಹೆದರಬೇಡ, ತೆಗೆದುಕೋ ಈ ವಸ್ತ್ರವನ್ನು. ಇದನ್ನು ಧರಿಸಿದರೆ ಗ್ರಹಣ ಸಮಯದಲ್ಲಿ ನೀನಿಚ್ಛಿಸಿದಾಗ ಅದೃಶ್ಯನಾಗುವೆ. ಇದರ ಸಹಾಯದಿಂದ ಶರವೇಗದಲ್ಲಿ ಆ ಮಾಂತ್ರಿಕನಿರುವ ಸುರಂಗವನ್ನು ಪ್ರವೇಶಿಸಿ ನಿನ್ನ ಬುದ್ಧಿಶಕ್ತಿಯಿಂದ ಸಮಯ ಮೀರುವ ಮುನ್ನವೇ ಆ ಮಾಂತ್ರಿಕನನ್ನು ವ್ರತಭ್ರಷ್ಟನನ್ನಾಗಿ ಮಾಡು.